ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಕೊನೆಯುಸಿರು. ಹಿರಿಯ ರಾಜಕಾರಣಿಯ ಅಗಲಿಕೆಗೆ ಗಣ್ಯರ ಕಂಬನಿ. ಸಿಎಂ ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರು ಸೇರಿ ಹಲವರಿಂದ ಸಂತಾಪ. ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಮನೆಗೆ ಆಗಮಿಸಿ ಅಂತಿಮ ದರ್ಶನ ಪಡಿತಿರೋ ಗಣ್ಯರು, ಆಪ್ತರು. ಬೌದ್ಧ ಧರ್ಮದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ. ಶ್ರೀನಿವಾಸ್ ಪ್ರಸಾದ್ ಅಂತಿಮ ದರ್ಶನ ಪಡೆದ ಸುತ್ತೂರು ಶ್ರೀಗಳು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸ್ವಾಮೀಜಿ. ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ಕ್ಷೇತ್ರದ ಧ್ರುವತಾರೆ ಅಂತ ಮೆಲುಕು. ಹಾಸನದ ಪೆನ್ ಡ್ರೈವ್ ಪ್ರಕರಣದ ತನಿಖೆ ಚುರುಕು. ಎಸ್ಐಟಿ ತಂಡ ರಚಿಸಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ. ಇಂದಿನಿಂದ ತನಿಖೆ ಆರಂಭಿಸಲಿರೋ ಬಿಕೆ ಸಿಂಗ್ ನೇತೃತ್ವದ ತಂಡ. ಇಂದು ಹಾಸನಕ್ಕೆ ಎಸ್ಐಟಿ ತಂಡ ಆಗಮನ ನಿರೀಕ್ಷೆ. ಸಂತ್ರಸ್ತೆ ಹೇಳಿಕೆ ಪಡೆಯಲಿರೋ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ನಿವಾಸಕ್ಕೂ ಭೇಟಿ ಕೊಟ್ಟು ತನಿಖೆ ಸಾಧ್ಯತೆ. ಇವತ್ತು ತನಿಖಾ ತಂಡದ ಮುಖ್ಯಸ್ಥರಿಂದ ಸದಸ್ಯರ ಜೊತೆಗೆ ಸಭೆ. ನ್ಯಾಯಾಧೀಶರೆದುರು ಸಂತ್ರಸ್ತೆ ಹೇಳಿಕೆ ದಾಖಲಿಸಿ ತನಿಖೆಗೆ ಸಿದ್ಧತೆ. ನಾಳೆಯೇ ಸ್ಥಳ ಮಹಜರು ಮಾಡುವ ಸಾಧ್ಯತೆ. ಹೈಕೋರ್ಟ್ ಮೊರೆ ಹೋಗ್ತಾರಾ ಎಚ್.ಡಿ. ರೇವಣ್ಣ? ಎಫ್ಐಆರ್ಗೆ ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ. ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸುವ ನಿರೀಕ್ಷೆ. ಸಹಾಯ ಕೋರಿ ಬಂದವರನ್ನ ಅಶ್ಲೀಲವಾಗಿ ಬಳಸಿಕೊಂಡ ಆರೋಪ. ಅಧಿಕಾರ ದುರ್ಬಳಕೆ ಮಾಡಿ ಆಫೀಸರ್ಸ್ಗಳ ಮೇಲೂ ದೌರ್ಜನ್ಯ. ಸಂಸದನ ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆರೋಪ. ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಆಕ್ರೋಶ. ಇಂದು ಹಾಸನದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಬಂಧನ ಮಾಡುವಂತೆ ಸರ್ಕಾರದ ಮೇಲೆ ಹೆಚ್ಚಿದ ಒತ್ತಡ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ರಿಂದಲೇ ದೇವೇಗೌಡರಿಗೆ ಪತ್ರ. ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ವಜಾ ಮಾಡಲು ಆಗ್ರಹ. ಪಕ್ಷಕ್ಕೆ ಮುಜುಗರ ಉಂಟಾಗುತ್ತಿರುವ ಹಿನ್ನೆಲೆ ಕ್ರಮ ಕೈಗೊಳ್ಳಿ ಅಂತ ಮನವಿ. ಹಾಸನ ವೈರಲ್ ವಿಡಿಯೋ ಪ್ರಕರಣದಿಂದ ಜೆಡಿಎಸ್ ಇಮೇಜ್ ಡ್ಯಾಮೇಜ್. ಶೀಘ್ರದಲ್ಲೇ ಎಚ್.ಡಿ. ದೇವೇಗೌಡರ ಸಭೆ. ಎಚ್ಡಿಕೆ, ಜಿಟಿಡಿ ಸೇರಿ ಹಿರಿಯ ನಾಯಕರ ಜೊತೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಬಗ್ಗೆ ಚರ್ಚೆ. ರೇವಣ್ಣ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ. ನಮ್ಮ ಕುಟುಂಬ ಅಂದ್ರೆ ನಾನು ಮತ್ತು ದೇವೇಗೌಡರು. ಅಧಿಕೃತವಾಗಿ ಅಂತರ ಕಾಯ್ದುಕೊಂಡ ಕುಮಾರಸ್ವಾಮಿ. ಪಕ್ಷದಿಂದ ಕ್ರಮ ಆಗತ್ತೆ ಎಂದ ಎಚ್ಡಿಕೆ. ನೇಹಾ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡಬೇಕು. ರಾಜ್ಯಾದ್ಯಂತ ಸಹಿ ಸಂಗ್ರಹಕ್ಕೆ ಕರೆ ಕೊಟ್ಟ ಎಬಿವಿಪಿ. ರಾಜ್ಯದ 2ನೇ ಹಂತದ ಕ್ಷೇತ್ರಗಳಲ್ಲಿ ರಂಗೇರಿದ ಲೋಕ ಚುನಾವಣೆ. ಇಂದು ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಸಮಾವೇಶ. ಬಾಗಲಕೋಟೆ, ವಿಜಯಪುರ ಅಭ್ಯರ್ಥಿ ಪರ ಮತಬೇಟೆ. ದಾವಣಗೆರೆಯಲ್ಲಿ ಮೋದಿ ಪ್ರಚಾರದ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್. ಮೇ 4ರಂದು ಪ್ರಿಯಾಂಕಾ ಗಾಂಧಿ ಕರೆಸಲು ಕಾಂಗ್ರೆಸ್ ಪ್ಲಾನ್. ಮಹಿಳಾ ಮತದಾರರನ್ನ ಸೆಳೆಯಲು ತಂತ್ರ. ಇಂದು ರಾಜ್ಯದ ಲೋಕಸಭಾ ಅಖಾಡಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ. ಬಾಗಲಕೋಟೆ, ಕಲಬುರಗಿಯ ಸಮಾವೇಶದಲ್ಲಿ ಭಾಗಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪ್ರಚಾರಕ್ಕೆ ಸಜ್ಜು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ಚುರುಕು. ಇಂದು ಇಬ್ಬರು ಉಗ್ರರ ಎನ್ಐಎ ಕಸ್ಟಡಿ ಅಂತ್ಯ. ಸಂಜೆ ವೇಳೆಗೆ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸಜ್ಜು. ಇಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯಿಂದ ನಾಮಪತ್ರ ಸಲ್ಲಿಕೆ. 3ನೇ ಬಾರಿಗೆ ಅಮೇಥಿಯಿಂದ ನಾಮಿನೇಷನ್. ಎದುರಾಳಿಯಾಗಿ ರಾಹುಲ್ ಸ್ಪರ್ಧೆಯಾಗ್ತಾರಾ ಅನ್ನೋ ಚರ್ಚೆ ಬಿರುಸು. ಸಿಲಿಕಾನ್ ಸಿಟಿಗೆ ಬಿಸಿಲಾಘಾತ. 13 ವರ್ಷದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲು.
38.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಬಸವಳಿದ ಬೆಂಗಳೂರಿಗರು. ಅಬಕಾರಿ ನೀತಿ ಹಗರಣದಲ್ಲಿ ಬಂಧನ ವಿರೋಧಿ ಕೇಜ್ರಿವಾಲ್ ಅರ್ಜಿ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇಂದು ವಿಚಾರಣೆ. ದೆಹಲಿ ಸಿಎಂಗೆ ರಿಲೀಫ್ ನೀಡುತ್ತಾ ಸುಪ್ರೀಂ ಕೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.